Hello, you wonderful ladies. It's summer, so ಎಲ್ಲ ಕಡೆ ಬಿಸಿಲು, ಧೂಳು, ಶೆಕೆ ಇದರಿಂದ ನಮ್ಮ ಸ್ಕಿನ್ ಬೇಗ ಸ್ವೆಟಿ ಆಗೋದಾಗ್ಲಿ, ಟ್ಯಾನ್ ಆಗೋದಾಗ್ಲಿ, ಬ್ರೇಕ್ಔಟ್ಸ್ ಆಗೋದಾಗ್ಲಿ ಜಾಸ್ತಿ. ಒಂದೊಂದ್ಸರಿ ನಾವು ಎಷ್ಟೇ ಟ್ರೈ ಮಾಡಿದ್ರು ಸ್ಕಿನ್ ಯಾಕೋ ಫ್ರೆಶ್ ಅಂತಾನೆ ಅನ್ಸಲ್ಲ. ಸೊ ನಾನು ಸ್ವಲ್ಪ ಟೈಮಿಂದ ನನ್ನ ಸ್ಕಿನ್ ಕೇರ್ ರೊಟೀನ್ ಆಗಲಿ ಅಥವಾ ನನ್ನ ಡಯಟ್ ಪ್ಲಾನ್ ಆಗಲಿ ಅಥವಾ ಕೆಲವೊಂದು ಹ್ಯಾಬಿಟ್ಸ್ನಾಗಲಿ ಚೇಂಜ್ ಮಾಡಿ ಫಾಲೋ ಮಾಡಿರೋದ್ರಿಂದ ಒಂದಷ್ಟು ಅಮೇಝಿಂಗ್ ರಿಸಲ್ಟ್ ಸಿಕ್ಕಿದೆ. ಸೊ ಅದನ್ನ ನಾನು ಇವತ್ತು ವಿಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಟ್ರಸ್ಟ್ ಮೀ, ದೆರ್ ಆರ್ ನೋ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ಸ್ ಅಥವಾ ಅನ್ನೆಸೆಸರಿ ಸ್ಟೆಪ್ಸ್ ಇದು ಯಾವುದೂ ಇಲ್ಲ, ಬಟ್ ಪ್ಯೂರ್ಲಿ ಸೈನ್ಸ್ ಬ್ಯಾಕ್ ಮೆಥಡ್ಸ್ ದಟ್ ಆ್ಯಕ್ಚುಲಿ ಶೋ ರಿಸಲ್ಟ್ಸ್. ಆ್ಯಂಡ್ ವಿಡಿಯೋನ ಮುಗಿಯೋವರೆಗೂ ನೋಡಿ, ಬಿಕಾಸ್ ನಾನು ಇದರಲ್ಲಿ ನನ್ನ ಸ್ಕಿನ್ನ ರೇಡಿಯಂಟ್ ಆಗಿ ಇಡುವಂತಹ ಒಂದು ಸೀಕ್ರೆಟ್ ಪ್ರಾಡಕ್ಟ್ ಶೇರ್ ಮಾಡ್ತಾ ಇದ್ದೀನಿ. ನೀವೊಂದು ಲೈನ್ ಕೇಳಿರ್ಬೋದು, ಯು ಆರ್ ವಾಟ್ ಯು ಈಟ್ ಅಂತ. ನಾನು ಮುಂಚೆ ಎಲ್ಲ ಇದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ, ಬಟ್ ಈಗ ಒಂದಷ್ಟು ವರ್ಷಗಳಿಂದ ಅಬ್ಸರ್ವ್ ಮಾಡಿದ್ಮೇಲೆ ಗೊತ್ತಾಗ್ತಿದೆ, ನಾನು ಏನು ತಿಂತೀನೋ ಅದು ಒಂದು 2-3 ದಿನದಲ್ಲೇ ನನ್ನ ಮುಖದಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ತುಂಬ ಸ್ವೀಟ್ಸ್ ತಿಂದರೆ ಅಥವಾ ಜಂಕ್ ಫುಡ್ ಅಥವಾ ತುಂಬ ಆಯಿಲ್ ಅಥವಾ ಫ್ರೈಡ್ ಐಟಮ್ಸ್ ತಿಂದಾಗ ನನ್ನ ಮುಖ ಒಂದು 2-3 ದಿನದಲ್ಲೇ ತುಂಬ ಡಲ್ ಆ್ಯಂಡ್ ಲೈಫ್ಲೆಸ್ ಅಂತ ಅನಿಸುತ್ತೆ. ಏನೇ ಮೇಕಪ್ ಹಚ್ಚಿದ್ರು ವೇಸ್ಟು, ಇಟ್ ಲುಕ್ಸ್ ವೆರಿ ಡಲ್ ಆ್ಯಂಡ್ ಪೇಲ್. ಸೊ ಈ ರೀತಿ ಒಂದಷ್ಟು ಫುಡ್ ಐಟಮ್ಸ್ ನಮ್ಮ ಗ್ಲೋನ ಹಾಳು ಮಾಡುವಂತಹ ಲಿಸ್ಟ್ನ ಮಾಡ್ಕೊಂಡಿದ್ದೀನಿ. ನಾನು ಇದನ್ನ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಸೊ ಲೆಟ್ಸ್ ಲುಕ್ ಎಟ್ ದ ಲಿಸ್ಟ್. ಅವಾಯ್ಡ್ ಆಲ್ ದ ವೈಟ್ಸ್: ಮೈದಾ, ಸಕ್ಕರೆ, ಉಪ್ಪು ಆ್ಯಂಡ್ ಪಾಲಿಶ್ಡ್ ರೈಸ್ ನಮ್ಗೆ ಅಭ್ಯಾಸ ಆಗೋಗಿದೆ, ಬಟ್ ಆದಷ್ಟು 3 ಟೈಮ್ ತಿನ್ನಬೇಡಿ, ಆದಷ್ಟು ಕಡಿಮೆ ಮಾಡಿ. ಸೊ ಈ ಫುಡ್ ಐಟಮ್ಸ್ ಏನು ಮಾಡುತ್ತೆ, ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ಸ್ಪೈಕ್ ಮಾಡುತ್ತೆ. ಇದರಿಂದ ಪಿಂಪಲ್ಸ್ ಆಗಿರ್ಬೋದು ಅಥವಾ ಕಣ್ ಕೆಳಗಡೆ ಪಫಿನೆಸ್ ಅಥವಾ ಸ್ಕಿನ್ ತುಂಬ ಡಲ್ ಮಾಡುತ್ತೆ. ಇದನ್ನ ನಮ್ಮ ಡರ್ಮಟೋಲಜಿಸ್ಟ್ ಹೇಳಿದ್ರು, ಬಟ್ ನಾನು ಅವಾಗ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಬಟ್ ಈಗ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ನಾನು ಅದನ್ನ ಸೀರಿಯಸ್ ಆಗಿ ತಗೊಳ್ತಾ ಇದ್ದೀನಿ. ಸೊ ನಾನು ಇದಕ್ಕೆ ಆಲ್ಟರ್ನೇಟಿವ್ಸ್ ಏನು ಯೂಸ್ ಮಾಡ್ತೀನಿ ಅಂದರೆ, ಸಕ್ಕರೆ ಬದಲು ಜೇನುತುಪ್ಪ ಆಗಿರ್ಬೋದು ಅಥವಾ ಡೇಟ್ಸ್ ಅಥವಾ ಬೆಲ್ಲ, ಆಮೇಲೆ ಮೈದಾ ಬದಲು ವೀಟ್ ಅಥವಾ ಮಿಲ್ಲೆಟ್ಸ್ ಯೂಸ್ ಮಾಡ್ತೀನಿ. ಆ್ಯಂಡ್ ವೈಟ್ ರೈಸ್ ಬದಲು ಬ್ರೌನ್ ರೈಸ್ ಅಥವಾ ಕ್ವಿನೋವಾ ಯೂಸ್ ಮಾಡ್ಬೋದು. ಆ್ಯಂಡ್ ರಿಫೈನ್ಡ್ ಸಾಲ್ಟ್ ಬದಲು ರಾಕ್ ಸಾಲ್ಟ್ ಆರ್ ಪಿಂಕ್ ಸಾಲ್ಟ್ ಯೂಸ್ ಮಾಡ್ಬೋದು. ಆ್ಯಂಡ್ ಒಂದಷ್ಟು ಜನ ಈಗ ಶುಗರ್ಗೆ ಆಲ್ಟರ್ನೇಟಿವ್ ಆಗಿ ಮಾಂಕ್ ಫ್ರೂಟ್ ಅಂತ ಯೂಸ್ ಮಾಡ್ತಾ ಇದ್ದಾರೆ, ಬಟ್ ನಂಗೆ ಗೊತ್ತಿಲ್ಲ, ನಾನು ಅದನ್ನ ಯೂಸ್ ಮಾಡಿಲ್ಲ. ನೀವು ಇನ್ ಕೇಸ್ ಯೂಸ್ ಮಾಡಿದ್ರೆ ಹೇಗಿರುತ್ತೆ, ಟೇಸ್ಟ್ ಹೇಗಿತ್ತು ಅಂತ ನನಗೂ ಹೇಳಿ. ಸೊ ಈಗ ನಮ್ಮ ಸ್ಕಿನ್ನ ಗ್ಲೋ ಮಾಡುವಂತಹ ಸೂಪರ್ ಫುಡ್ ಲಿಸ್ಟ್ನ ನೋಡೋಣ. ಫಸ್ಟ್ ಆಫ್ ಆಲ್, ಪಪಾಯ. ಇದು ನಮ್ಮ ಸ್ಕಿನ್ ಪಿಗ್ಮೆಂಟೇಷನ್ನ ಕ್ಲಿಯರ್ ಮಾಡುತ್ತೆ. ಪೊಮೊಗ್ರಾನೆಟ್, ದಿಸ್ ಇಸ್ ಫುಲ್ ಆಫ್ ಆಂಟಿ ಆಕ್ಸಿಡೆಂಟ್ಸ್. ಸೊ ನಮ್ಮ ಸ್ಕಿನ್ ಏಜಿಂಗ್ ಪ್ರಾಸೆಸ್ನ ಸ್ಲೋ ಮಾಡುತ್ತೆ. ಈ ಫೈನ್ ಲೈನ್ಸ್ ಆಗಿರ್ಬೋದು, ವ್ರಿಂಕಲ್ಸ್, ಇದರ ಪ್ರಾಸೆಸ್ನ ಸ್ಲೋ ಮಾಡುತ್ತೆ. ಆರೆಂಜಸ್ ಆ್ಯಂಡ್ ಲೆಮನ್ಸ್, ಅಫ್ಕೋರ್ಸ್ ಇದ್ರ ತುಂಬ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ ಗ್ಲೋಗೆ ಹೆಲ್ಪ್ ಮಾಡುತ್ತೆ. ಬೆರೀಸ್, ಬ್ಲೂಬೆರಿ ಆಗಿರ್ಬೋದು, ಸ್ಟ್ರಾಬೆರಿ, ಮಲ್ಬೆರಿ, ಇದೆಲ್ಲ ಸ್ಕಿನ್ ಡ್ಯಾಮೇಜಿಂದ ಪ್ರೊಟೆಕ್ಟ್ ಮಾಡಿ ನಮ್ಮ ಸ್ಕಿನ್ನ ಯಂಗ್ ಆಗಿ ಯೂತ್ಫುಲ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮೈ ಫೇವ್ರೆಟ್, ಅವೊಕ್ಯಾಡೋಸ್. ಇದರಲ್ಲಿ ಹೆಲ್ದಿ ಫ್ಯಾಟ್ ಇರೋದ್ರಿಂದ ನಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡಿ ಪ್ಲಂಪ್ ಆಗೋವಾಗ ಮಾಡುತ್ತೆ. ನೀವು ಈ ಜಾನ್ಸನ್ಸ್ ಬೇಬಿ ಅಡ್ವರ್ಟೈಸ್ಮೆಂಟಲ್ಲಿ ಒಂದು ಪಾಪು ಕೆನ್ನೆ ಹಿಂಗಂದ್ರೆ ಹಿಂಗೆ ಅಲ್ಲಾಡುತ್ತೆ ಗೊತ್ತಾ, ಆ ರೀತಿ ಪ್ಲಂಪ್ ಆಗಿ ಫುಲ್ ಆಫ್ ಲೈಫ್ ಅಂತ ಅನ್ಸೋ ಹಾಗೆ ಮಾಡುತ್ತೆ, ಬಿಕಾಸ್ ಅದು ಹೈಡ್ರೇಟ್ ಮಾಡುತ್ತಲ್ಲ ಸ್ಕಿನ್ನ. ಸೊ ಸ್ಕಿನ್ ಲುಕ್ ಸೋ ಫ್ರೆಶ್ ಅಂಡ್ ಅಲೈವ್. ಸೊ ನಾನು ಆಗಲೇ ಹೇಳಿದಾಗೆ, ಹೇಗೆ ಕೆಲವೊಂದು ಫುಡ್ ಐಟಮ್ಸ್ ನಮ್ಮ ಸ್ಕಿನ್ ಗ್ಲೋನ ಹಾಳು ಮಾಡುತ್ತೆ, ಲೈಫ್ಲೆಸ್ ಆಗೋ ಹಾಗೆ ಮಾಡುತ್ತೆ, ಅದೇ ರೀತಿ ಈ ಫ್ರೂಟ್ಸ್ನ ನೀವು ತಿಂದಾಗ ಒಂದು 2-3 ದಿನದಲ್ಲೇ ನಿಮ್ಗೆ ಆ ರಿಸಲ್ಟ್ಸ್ ಗೊತ್ತಾಗುತ್ತೆ. ಯುವರ್ ಸ್ಕಿನ್ ಫೀಲ್ಸ್ ಸೋ ಫ್ರೆಶ್, ರೇಡಿಯಂಟ್ ಆ್ಯಂಡ್ ಗ್ಲೋ ಆಗ್ತಾ ಇರುತ್ತೆ. ಸೊ ನಿಮ್ಮ ಸ್ಕಿನ್ ಇಷ್ಟು ಚೆನ್ನಾಗಿದ್ದಾಗ ಮೇಕಪ್ ಹಚ್ಚಿದ್ರು ಅದು ಮೇಕಪ್ ಅಂತ ಅನ್ಸಲ್ಲ, ಇಟ್ ಫೀಲ್ಸ್ ಸೋ ರಿಯಲ್. ಅಷ್ಟು ಗ್ಲೋ ಆಗುವಾಗ ನಿಮ್ಗೆ ಯಾವ ಹೈಲೈಟರ್ ಅವಶ್ಯಕತೆನೂ ಇರಲ್ಲ. ವೆಜಿಟೇಬಲ್ಸ್ನು ಜಾಸ್ತಿ ತಿನ್ನಿ, ಆ್ಯಂಡ್ ಸೊಪ್ಪುಗಳನ್ನ ಜಾಸ್ತಿ ತಿನ್ನಿ, ಅದು ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ವೆಜಿಟೇಬಲ್ ಸೂಪ್ ಆರ್ ಸಲಾಡ್ ಮಾಡ್ಕೊಂಡು ತಿನ್ಬೋದು. ಇದು ಟೇಸ್ಟಿ ಆಗೋ ಇರುತ್ತೆ, ಸ್ಕಿನ್ಗೂ ತುಂಬ ಒಳ್ಳೆಯದು. ಯಾವುದೇ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ನ ಯೂಸ್ ಮಾಡದೆ ನಿಮ್ಮ ಸ್ಕಿನ್ ನ್ಯಾಚುರಲಿ ಗ್ಲೋ ಆಗಬೇಕು ಅಂದರೆ, ಜಸ್ಟ್ ಮೂವ್ ಯೋರ್ ಬಾಡಿ ಗರ್ಲ್. ನೀವು ಸ್ವೆಟ್ ಆದಾಗ ಡಿಟಾಕ್ಸ್ ಆಗ್ತೀರಾ, ಅಂದರೆ ಪಿಂಪಲ್ಸ್ಗೆ, ಲೈಫ್ಲೆಸ್ ಸ್ಕಿನ್ಗೆ, ಡಲ್ ಸ್ಕಿನ್ಗೆ ರೆಸ್ಪಾನ್ಸಿಬಲ್ ಆಗಿರುವಂತಹ ಟಾಕ್ಸಿನ್ನ ಫ್ಲಶ್ ಔಟ್ ಮಾಡ್ತೀರಾ. ಸೊ ದಿನ ಬೆಳಗ್ಗೆ ಫಾರ್ 10 ಮಿನಿಟ್ಸ್ ಫೇಸ್ ಯೋಗ ಮಾಡಿ. ಇದರಿಂದ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ನಿಮ್ಮ ಫೇಸ್ ಪಿಂಕ್ ಆಗಿ ಕಾಣೋ ಹಾಗೆ ಮಾಡುತ್ತೆ. ಆ್ಯಂಡ್ ಎವ್ರಿ ಡೇ ಫಾರ್ 30 ಮಿನಿಟ್ಸ್ ವರ್ಕೌಟ್ ಮಾಡಿ. ಎನಿಥಿಂಗ್ ಯು ಎಂಜಾಯ್: ವಾಕಿಂಗ್, ರನ್ನಿಂಗ್, ಜಾಗಿಂಗ್, ಸ್ವಿಮ್ಮಿಂಗ್, ಡಾನ್ಸಿಂಗ್, ಹೋಮ್ ವರ್ಕೌಟ್, anything you enjoy. And ದಿನ ಸಂಜೆ ಫಾರ್ 5 ಮಿನಿಟ್ಸ್ ಡೀಪ್ ಬ್ರೀದಿಂಗ್ ಆರ್ ಪ್ರಾಣಾಯಾಮ ಮಾಡಿ. ಇದರಿಂದ ನಿಮ್ಮ ಸ್ಟ್ರೆಸ್ ಕಡಿಮೆ ಆಗಿ ನಿಮ್ಮ ಹಾರ್ಮೋನ್ಸ್ ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ. ಫೇಸ್ ಯೋಗ ಆ್ಯಂಡ್ ಪ್ರಾಣಾಯಾಮ ರೆಫರೆನ್ಸ್ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಈ ರೊಟೀನ್ನ ಜಸ್ಟ್ 1 ವಾರ ಫಾಲೋ ಮಾಡಿದ್ರು ಸಾಕು, ನಿಮ್ಮ ಸ್ಕಿನ್ ಹೇಗೆ ಗ್ಲೋ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗಂತ ಜಸ್ಟ್ 1 ವಾರ ಮಾಡಿ ನಿಲ್ಲಿಸಬೇಡಿ. ವಾರದಲ್ಲಿ ಅಟ್ಲೀಸ್ಟ್ 3 to 4 ಡೇಸ್ ಈ ರೊಟೀನ್ನ ಫಾಲೋ ಮಾಡಿ ಫಾರ್ ಪರ್ಮನೆಂಟ್, ಲಾಂಗರ್ ಆ್ಯಂಡ್ ಬೆಟರ್ ರಿಸಲ್ಟ್ಸ್. ಇಂಟರ್ನಲಿ ನಮ್ಮ ಸ್ಕಿನ್ನ ಹೇಗೆ ಮೇಂಟೈನ್ ಮಾಡೋದು ಅಂತ ನೋಡಿದ್ವಿ. ಈಗ ಲೆಟ್ಸ್ ಫೋಕಸ್ ಆನ್ ವಾಟ್ ಗೋಸ್ ಆನ್ ಅವರ್ ಸ್ಕಿನ್. ಸಮ್ಮರ್ ಸ್ಕಿನ್ ಕೇರ್ ಅಂತ ಅಂದರೆ ಜೆಂಟಲ್ ಕ್ಲೆನ್ಸಿಂಗ್, ಲೈಟ್ ವೆಯ್ಟ್ ಹೈಡ್ರೇಷನ್ ಆ್ಯಂಡ್ ಸನ್ ಪ್ರೊಟೆಕ್ಷನ್.
ಬಟ್ ನಾನು ಮುಂಚೆ ಎಲ್ಲ ಒಂದು ಮೇಜರ್ ಮಿಸ್ಟೇಕ್ ಮಾಡ್ತಾ ಇದ್ದೆ. ನನ್ನ ಸ್ಕಿನ್ ಒಂದು ಲೇಯರೇ ಕಿತ್ಕೊಂಡು ಬರೋಷ್ಟು ಹಾರ್ಶ್ ಕ್ಲೆನ್ಸರ್ನ ಯೂಸ್ ಮಾಡ್ತಾ ಇದ್ದೆ. ಬಟ್ ನಾವ್ ಐ ಹ್ಯಾವ್ ಫೌಂಡ್ ದ ಪರ್ಫೆಕ್ಟ್ ಸೊಲ್ಯೂಷನ್. ಮೀಟ್ ಬಯೋಡರ್ಮಾ ಫೋಮಿಂಗ್ ಕ್ರೀಮ್. ನನ್ನ ಸ್ಕಿನ್ ಫಸ್ಟ್ ಆಫ್ ಆಲ್ ಸೂಪರ್ ಡೂಪರ್ ಡ್ರೈ ಆಯ್ತಾ. ಎಸ್ಪೆಷಲಿ ವಿಂಟರಲ್ಲಿ ನಾನು ಏನೇ ಮಾಯಶ್ಚರೈಸರ್ ಹಚ್ಚಿದ್ರು 1 to 2 hours ನನ್ನ ಸ್ಕಿನ್ ಫುಲ್ ಡ್ರೈ ಅಂತ ಅನಿಸ್ತಾ ಇತ್ತು. ಇನ್ನು ಕ್ಲೆನ್ಸರ್ ಬಗ್ಗೆ ಕೇಳಬೇಕಾ, ಏನೇ ಫೇಸ್ ವಾಶ್ ಆದ್ರೂ ನಮ್ಮ ಸ್ಕಿನ್ನ ಇನ್ನೂ ತುಂಬ ಡ್ರೈ ಮಾಡಿಬಿಡುತ್ತೆ. ಬಟ್ ಮ್ಯಾಜಿಕಲಿ ಈ ಫೇಸ್ ವಾಶ್ ಯೂಸ್ ಮಾಡಿದಾಗ ನನಗೆ ಹಾಗಾಗಲ್ಲ. ನನ್ನ ಸ್ಕಿನ್ ಡ್ರೈ ಔಟ್ ಮಾಡಲ್ಲ. ಇದು ತುಂಬ ಜೆಂಟಲ್ ಆಗಿದೆ. ಆ್ಯಂಡ್ ಇದರ ಸ್ಪೆಷಾಲಿಟಿ ಏನಂತ ಅಂದರೆ ದಿಸ್ ಇಸ್ 3 in 1. ಇದನ್ನ ಕ್ಲೆನ್ಸರ್ ಆಗು ಯೂಸ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಟೈನಿ ಇನ್ವಿಸಿಬಲ್ ಪಾರ್ಟಿಕಲ್ಸ್ ಇದೆ ಆಯ್ತಾ. ಸೊ ಇದರಲ್ಲಿ ನೀವು ಫೇಸ್ ವಾಶ್ ಮಾಡಿದಾಗ ಲೈಟ್ ಆಗಿ ಸ್ಕ್ರಬ್ ಕೂಡ ಆಗುತ್ತೆ, ಎಕ್ಸ್ಪಾಲಿಯೇಟ್ ಕೂಡ ಆಗುತ್ತೆ. ಬಟ್ ನಿಮ್ಮ ಸ್ಕಿನ್ನ ಹಾರ್ಮ್ ಮಾಡಲ್ಲ. ಇಟ್ಸ್ ವೆರಿ ಜೆಂಟಲ್. ಆ್ಯಂಡ್ ಇದನ್ನ ನೀವು ಫೇಸ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಬೋದು. ಈ ಫೇಸ್ ವಾಶ್ನ ನೀವು ಒಂದು ಮುಖಕ್ಕೆಲ್ಲ ಹಚ್ಚಿ ಒಂದು 20 to 30 seconds ಅಷ್ಟೇ. ಅದಾದ್ಮೇಲೆ ನೀವು ತಣ್ಣೀರಲ್ಲಿ ಮುಖ ತೊಳಿಬೋದು. ಇದನ್ನ ನಾನು ಮಂತ್ಲಿ ಒನ್ಸ್ ಟ್ರೈ ಮಾಡ್ತೀನಿ ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡೋದಕ್ಕೆ. ದಿಸ್ ಇಸ್ ಸಚ್ ಅ ಡಾರ್ಲಿಂಗ್ ಪ್ರಾಡಕ್ಟ್. ಎವ್ರಿ ಟೈಮ್ ನಾನು ಇದರಲ್ಲಿ ಕ್ಲೆನ್ಸ್ ಮಾಡಿದ್ಮೇಲೆ ಸ್ಕಿನ್ನಲ್ಲಿ ಒಂದು ಗ್ಲೋ ಆಗಿರ್ಬೋದು ಆ್ಯಂಡ್ ಆ ರೇಡಿಯನ್ಸ್ ಆ್ಯಂಡ್ ಬ್ರೈಟನ್ ಮಾಡುತ್ತೆ ಸ್ಕಿನ್ನ. ಏನೋ ಫೇಶಿಯಲ್ ಮಾಡಿಸಿರೋ ರೀತಿ ಇರುತ್ತೆ. ಆ್ಯಂಡ್ ಇಟ್ಸ್ ಆನ್ ಅ ಬಿಟ್ ಎಕ್ಸ್ಪೆನ್ಸಿವ್ ಸೈಡ್ ಅನ್ಸುತ್ತೆ. ಇಟ್ಸ್ 879 rupees. ಬಟ್ ಟೋಟಲಿ ವರ್ತ್ ಇಟ್. ನೀವು ಒಬ್ಬರೇ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಇಟ್ ಕ್ಯಾನ್ ಲಾಸ್ಟ್ ಅಪ್ ಟು 2 months ಆರಾಮ್ಸೆ. ಡೆಫಿನೆಟ್ಲಿ ವರ್ತ್ ದ ಪರ್ಚೇಸ್. ಟ್ರೈ ಮಾಡಿ ನೋಡಿ. ಇದ್ರ ಲಿಂಕ್ ನಾ ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿರ್ತೀನಿ. ಇದನ್ನ ನಿಮ್ಮ AM and PM ಎರಡೂ ರೂಟೀನ್ ಅಲ್ಲಿ ಯೂಸ್ ಮಾಡಿ ಫಾರ್ ದ ಬೆಸ್ಟ್ ರಿಸಲ್ಟ್ಸ್. ಫೇಸ್ ವಾಶ್ ಅಲ್ಲಿ ಕ್ಲೆನ್ಸ್ ಮಾಡಿ, ಆಮೇಲೆ ಯಾವ್ದಾದ್ರು ಜೆಲ್ ಬೇಸ್ಡ್ ಮಾಯಶ್ಚರೈಸರ್ ಅಪ್ಲೈ ಮಾಡಿ, ಅದ್ರ ಮೇಲೆ ಸನ್ಸ್ಕ್ರೀನ್ ನ ಹಚ್ಚಬಹುದು ಇನ್ ದ ಮಾರ್ನಿಂಗ್ಸ್. ಟ್ರಸ್ಟ್ ಮೀ, ವಿತ್ ಇನ್ ಫ್ಯೂ ವೀಕ್ಸ್ ಅಲ್ಲೇ ನಿಮಗೆ ಡಿಫರೆನ್ಸ್ ಗೊತ್ತಾಗುತ್ತೆ. ಸಮಟೈಮ್ಸ್ ನಾವು ಎಷ್ಟೇ ಕ್ಲೆನ್ಸ್ ಮಾಡಿದ್ರು ನಮ್ಮ ಸ್ಕಿನ್ ತುಂಬಾ ಡಲ್ ಅಂತ ಅನ್ಸುತ್ತೆ. ದಟ್ಸ್ ಬಿಕಾಸ್ ಆಫ್ ದ ಡೆಡ್ ಸ್ಕಿನ್ ಬಿಲ್ಡಪ್. ಎಸ್ಪೆಷಲಿ ಸಮ್ಮರ್ ಅಲ್ಲಿ ಜಾಸ್ತಿನೇ ಆಗುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಏನು? ಎಕ್ಸ್ಫಾಲಿಯೇಷನ್. ಬಟ್ ಸರಿಯಾದ ರೀತಿನಲ್ಲಿ ಮಾಡಿದ್ರೆ ಮಾತ್ರ. ನನ್ನ ಡರ್ಮಾಟ್ ಹೇಳೋ ಪ್ರಕಾರ ನಮ್ಮ ಸ್ಕಿನ್ನ ಡ್ಯಾಮೇಜ್ ಮಾಡದೆ ಜೆಂಟಲ್ ಆಗಿ ಎಕ್ಸ್ಫಾಲಿಯೇಟ್ ಮಾಡೋದು ಹೇಗೆ ಗೊತ್ತಾ? ಫಸ್ಟ್ ಆಫ್ ಆಲ್ ಕಾಫಿ ಪುಡಿ ಆ್ಯಂಡ್ ಸಕ್ಕರೆನ ಎರಡು ಈಕ್ವಲ್ ಪ್ರಪೋರ್ಷನಲ್ಲಿ ಒಂದು ಬೌಲ್ಗೆ ಹಾಕೊಳ್ಳಿ. ಅದಕ್ಕೆ ಫ್ಯೂ ಡ್ರಾಪ್ಸ್ ಆಫ್ ವಾಟರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಈ ಜೆಂಟಲ್ ಎಕ್ಸ್ಫಾಲಿಯೇಟರ್ನ ನಿಮ್ಮ ಸ್ಕಿನ್ಗೆ ಸರ್ಕ್ಯುಲರ್ ಮೋಷನಲ್ಲಿ ಒಂದು 30 seconds ಜೆಂಟಲ್ ಆಗಿ ಮಸಾಜ್ ಮಾಡಿ, ಆಮೇಲೆ ತಣ್ಣೀರಲ್ಲಿ ನಿಮ್ಮ ಮುಖನ ತೊಳಿರಿ. ಸೊ ಕಾಫಿ ಪೌಡರ್ ನಿಮ್ಮ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡಿದ್ರೆ, ಶುಗರ್ ನಿಮ್ಮ ಸ್ಕಿನ್ನ ಪಾಲಿಶ್ ಮಾಡುತ್ತೆ. ನನ್ನ ಕಾಲೇಜ್ ಟೈಮಿಂದನೂ ಯೂಸ್ ಮಾಡ್ತಾ ಇರುವಂತಹ ನನ್ನ ಮೋಸ್ಟ್ ಫೇವ್ರೆಟ್ ಎಕ್ಸ್ಫಾಲಿಯೇಟರ್ ಇದು. ಸೊ ಆಸ್ ಪರ್ ಡರ್ಮಟಾಲಜಿಸ್ಟ್ ರೆಕಮೆಂಡೇಶನ್, ಆಯಿಲಿ ಆರ್ ಕಾಂಬಿನೇಷನ್ ಸ್ಕಿನ್ ಇರೋರು ವಾರಕ್ಕೆ 2 ರಿಂದ 3 ಸರಿ ಎಕ್ಸ್ಫಾಲಿಯೇಷನ್ ಮಾಡ್ಬೋದು. ಆ್ಯಂಡ್ ನಾರ್ಮಲ್ ಟು ಡ್ರೈ ಸ್ಕಿನ್ ಇರೋರು ವಾರದಲ್ಲಿ 1 ರಿಂದ 2 ಸರಿ ಮಾಡ್ಬೋದು. ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ ಇರೋರು ತಿಂಗಳಲ್ಲಿ 1 ಸರಿ ಎಕ್ಸ್ಫಾಲಿಯೇಷನ್ ಮಾಡಿದ್ರೆ ಸಾಕು ಟು ಅವಾಯ್ಡ್ ಇರಿಟೇಷನ್. ಎಕ್ಸ್ಫಾಲಿಯೇಷನ್ ಆದಮೇಲೆ ಕಂಪಲ್ಸರಿ ಮಾಯಶ್ಚರೈಸರ್ನ ಅಪ್ಲೈ ಮಾಡಿ. ಇದರಿಂದ ನಿಮ್ಮ ಸ್ಕಿನ್ ಸಾಫ್ಟ್ ಆ್ಯಂಡ್ ಹೈಡ್ರೇಟೆಡ್ ಆಗಿರುತ್ತೆ. ಆ್ಯಂಡ್ ಓವರ್ ಎಕ್ಸ್ಫಾಲಿಯೇಷನ್ ಮಾಡಿದಷ್ಟು ನಿಮ್ಮ ಸ್ಕಿನ್ ಬ್ರೇಕ್ಔಟ್ ಆಗುತ್ತಂತೆ. ಸೊ ಬ್ಯಾಲೆನ್ಸ್ ಇಸ್ ಕೀ. ಆ್ಯಂಡ್ ದಟ್ಸ್ ಇಟ್. ಇದು ನನ್ನ ಸಮ್ಮರ್ ಸ್ಕಿನ್ ಕೇರ್ ರೊಟೀನ್. ವೆರಿ ಸಿಂಪಲ್ ಯೆಟ್ ವೆರಿ ಎಫೆಕ್ಟಿವ್. ಸೊ ಸಮ್ಮರಲ್ಲಿ ನಾನು ಸ್ವಲ್ಪ ಸೌತೆಕಾಯಿ ಆ್ಯಂಡ್ ವಾಟರ್ಮೆಲನ್ನ ಜಾಸ್ತಿ ತಿಂತೀನಿ. ಆ್ಯಂಡ್ ಆಲ್ಸೋ ಎಳ್ನೀರಾಗಿರ್ಬೋದು, ಮಜ್ಜಿಗೆ, ನೀರು, ಆ್ಯಂಡ್ ಈ ನಡುವೆ ರಾಗಿ ಅಂಬ್ಲಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಐ ಆಮ್ ಲವಿಂಗ್ ಇಟ್. ಸೊ ಸಮ್ಮರಲ್ಲಿ ನಮ್ಮ ಬಾಡಿಗೆ ಹೈಡ್ರೇಷನ್ ಜಾಸ್ತಿ ಬೇಕಾಗುತ್ತೆ. ಸೊ ಮಾಮೂಲಿ ನೀರು ಕುಡಿಯೋದಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಕುಡೀರಿ ಸಮ್ಮರಲ್ಲಿ. ಆ್ಯಂಡ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಇಷ್ಟರಲ್ಲಿ ಯಾವ ಟಿಪ್ ನಿಮಗೆ ತುಂಬ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ. ಆ್ಯಂಡ್ I'll see you very soon in the next video. Keep glowing.